ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರೋದು ಬರ್ತಾ ಇದೆ. ಆರೋಗ್ಯ ಸುರಕ್ಷತಾ ಇಲಾಖೆಯವರು ರಾಜ್ಯಾದ್ಯಂತ ಸುಮಾರು 251 ಕಡೆ ಸ್ಯಾಂಪಲ್ಗಳನ್ನು ತೆಗೆದು ಈ ತಪಾಸಣೆ ಮತ್ತು ಪರೀಕ್ಷೆ ಮಾಡಿಸಿದ್ದಾರೆ. ಅದರಲ್ಲಿ ಏನಂದ್ರೆ ಈ ಇಡ್ಲಿಯನ್ನ ಏನು ಬೇಯಿಸ್ತಾರೆ ಅವಾಗ ಹಿಂದೆ ಎಲ್ಲ ಬಟ್ಟೆ ಉಪಯೋಗಿಸಿ ಮಾಡೋರು. ಆದರೆ ಇತ್ತೀಚಿನ ಕಾಲದಲ್ಲಿ ಕೆಲವು ಕಡೆ ಎಲ್ಲ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇತ್ತು. ಆ ಕಾರಣದಿಂದ ನಮ್ಮ ಇಲಾಖೆಯವರು ಎಲ್ಲ ಕಡೆ ಇದರ ಬಗ್ಗೆ ಹೋಗಿ ವಿಚಾರಣೆ ಮಾಡಿದ್ದಾರೆ. ಈ 251 ಏನು ಅವರು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಸುಮಾರು 52 ಕಡೆ ಈ ತರದ ಒಂದು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ಕೊಂಡು ಅದನ್ನ ಬೇಯಿಸೋದಕ್ಕೆ ಮಾಡ್ತಾ ಇದ್ರು. ಇದು ಖಂಡಿತವಾಗಿಯೂ ಇದು ಅವರು ಮಾಡಬಾರ್ದು. ಯಾಕಂದ್ರೆ ಪ್ಲಾಸ್ಟಿಕ್ ಅದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂತದ್ದಿದೆ. ಅದು ಇಡ್ಲಿ ಒಳಗಡೆ ಸೇರ್ಕೊಳ್ಳುವಂಥದ್ದು ಆಗ್ತದೆ ಬೇಯಿಸುವ ಸಂದರ್ಭದಲ್ಲಿ. ಸೊ ಈ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿಯೂ ಯಾವುದೇ ಒಂದು ಇದರಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂತೂ ಖಂಡಿತವಾಗಿಯೂ ಬೀರ್ತದೆ. ಆದ್ದರಿಂದ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದಾರೆ. 52 ಏನು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಫೈನ್ ಹಾಕುವಂಥದ್ದು ಮತ್ತು ಸ್ಪಷ್ಟವಾದಂಥ ಸಂದೇಶವನ್ನು ನಾವು ಎಲ್ಲ ಕಡೆ ನಾವು ನೀಡತಕ್ಕಂಥದ್ದು ಕೂಡ ಈಗ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಅನ್ನ ಉಪಯೋಗ ಮಾಡಬಾರ್ದು ಅಂತವ್ರ ಬ್ಯಾನೇ ಅದು ಉಪಯೋಗ ಮಾಡಬಾರ್ದು. ಪ್ಲಾಸ್ಟಿಕ್ ಬ್ಯಾನ್ ಅಲ್ಲ, ಪ್ಲಾಸ್ಟಿಕ್ ಅದ್ರ ಉಪಯೋಗ ಮಾಡದೇ ಇರತಕ್ಕಂಥದ್ದು ಅದು ಮಾಡಲೇಬಾರ್ದು. ಮತ್ತು ಯಾರಾದರೂ ಆ ಥರ ಮಾಡ್ತಾ ಇದ್ರೆ ಅದು ನಮ್ಮ ಗಮನಕ್ಕೆ ತರಬೇಕು ಅಂತಲೂ ಕೂಡ ನಾವು ಅದನ್ನ ಒಂದು ಹೇಳಿಕೆಯನ್ನು ನಮ್ಮ ಸುರಕ್ಷತಾ ಇಲಾಖೆಯವರು ನೀಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ಲಾಸ್ಟಿಕ್ ಆಹಾರದಲ್ಲಿ ಮಿಶ್ರಣ ಆಗಬಾರ್ದು. ನೀವು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ಕೊಂಡು ಅದನ್ನ ಬೇಯಿಸುವಂತದ್ದಾದಾಗ ಅದೇನಾಗ್ತದೆ, ಪ್ಲಾಸ್ಟಿಕ್ ಒಂದು ಅಂಶಗಳು ಇಡ್ಲಿ ಒಳಗಡೆ ಸೇರ್ಕೊಳ್ತದೆ. ಅದು ಕಾರ್ಸಿನೋಜೆನಿಕ್. ಅದು ಈಗ ಹಿಂದೆ ಬಟ್ಟೆ ಮತ್ತು ಕೆಲವು ಕಡೆ ಎಲ್ಲ ಈ ಬಾಳೆ ಎಲೆ ಉಪಯೋಗಿಸ್ಕೊಂಡು ಕೂಡ ಅದನ್ನ ಬೇಯಿಸ್ತಾರೆ. ಅದೆಲ್ಲ ಓಕೆ, ಆದ್ರೆ ಹತ್ತಿ ಬಟ್ಟೆ. ಆದ್ರೆ ಈಗ ಕೆಲವು ಕಡೆ ಎಲ್ಲ ಈ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾ ಇರುವಂತದ್ದು ಅದು ನಮ್ಮ ಗಮನಕ್ಕೆ ಬಂದಾಗ ಎಲ್ಲ ಕಡೆ ಅವರು ವಿಚಾರಿಸಿದ್ದಾರೆ, ಪರೀಕ್ಷೆ ಮಾಡಿಸಿದ್ದಾರೆ ಮತ್ತು ಹಿಡಿದಿದ್ದಾರೆ. ಸುಮಾರು 52 ಕಡೆ ಕ್ಯಾನ್ಸರ್ ಕಾರ್ಸಿನೋಜೆನಿಕ್ ಎಲಿಮೆಂಟ್ಸ್ ಇರ್ತದೆ. ಅದರಲ್ಲಿ ಕ್ಯಾನ್ಸರ್ ಸೃಷ್ಟಿ ಮಾಡ್ತಕ್ಕಂಥ ಈ ಏನು ಕೆಮಿಕಲ್ಸ್ ಪ್ಲಾಸ್ಟಿಕ್ ಅಲ್ಲಿ ಇದ್ದೇ ಇರ್ತದೆ. ಪ್ಲಾಸ್ಟಿಕ್ ಉಪಯೋಗ ಇರುವಂತದ್ದು ಆಹಾರಕ್ಕಲ್ಲ. ಮತ್ತು ಈ ತರ ಅದು ಬಿಸಿ ಒಂದು ಏನು ನಾವು ತಯಾರಿಕೆ ಮಾಡಿದಾಗ ಆ ಪ್ಲಾಸ್ಟಿಕ್ನ ಅಂಶಗಳು ಆಹಾರ ಜೊತೆ ಸೇರ್ಕೊಂಡ್ಬಿಡ್ತದೆ. ಅದಾಗಬಾರ್ದು. ಮತ್ತು ಅದೇ ರೀತಿಯಾಗಿ ಇದು ಏನು ಈ ಹಸಿರು ಬಟಾಣಿ ಏನಿದೆ ಅದನ್ನು ಕೂಡ ಪರೀಕ್ಷೆ ಮಾಡಿಸಿದ್ದಾರೆ. ಅದರಲ್ಲೂ ಕೆಲವು ಕಡೆ ಇಲ್ಲ, ಒಂದು 8-10 ಕಡೆ ಅದು ಬಟಾಣಿಯಲ್ಲಿ ಈ ಬ್ಯಾನ್ ಆಗಿರುವಂತ ಏನು ಕಲರಿಂಗ್ ಏಜೆಂಟ್ ಇದೆ ಅದನ್ನು ಯೂಸ್ ಮಾಡಿದ್ದಾರೆ. ಸೊ ಅದು ಕೂಡ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದೀವಿ. ಹಸಿರು ಕಲರ್ ಹೆಚ್ಚು ಬರೋದಕ್ಕೋಸ್ಕರ ಕಲರಿಂಗ್ ಏಜೆಂಟ್ ಹಾಕಿ ಇಲ್ಲ ಆ ಥರ ಏನಿಲ್ಲ. ಬಟ್ ಮಾಹಿತಿಗಳು ಕೆಲವು ಬಂದಿತ್ತು, ಅದ್ರ ಪ್ರಕಾರ ನಾವು ಮಾಡಿದ್ವಿ. ಅಂದ್ರೆ ಆ ಕಲರಿಂಗ್ ಏಜೆಂಟ್ ಉಪಯೋಗ ಮಾಡ್ತಾರೆ, ಅದು ಮಾಡಬಾರ್ದು ಅದು. ಸೊ ಅವ್ರ ಮೇಲೂ ಕೂಡ ಕೇಸ್ಗಳು ಬುಕ್ ಮಾಡಿದ್ದಾರೆ. ನೋಡಿ, ಆಹಾರದಲ್ಲಿ ಅದನ್ನು ಉಪಯೋಗ ಮಾಡಬಾರದು, ಇದರಲ್ಲಂತೂ ಸ್ಪಷ್ಟವಾದಂತ ಒಂದು ಆದೇಶವನ್ನು ಅವ್ರು ಹೊರಡಿಸ್ತಾರೆ. ಮತ್ತು ಸಾರ್ವಜನಿಕರಲ್ಲೂ ಕೂಡ ಇದರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ. ಮತ್ತು ಈ ತರ ಏನಾದ್ರು ನಡೀತಾ ಇದ್ರೆ ನಮ್ಮ ಗಮನಕ್ಕೆ ತರಲಿ, ತಗೊಂಬರಕ್ಕೆ ಹೇಳ್ತೀವಿ. ಯಾರ್ಯಾರು ಈ ತರ ಮಾಡಿದ್ರೆ ಅವ್ರ ಮೇಲೆ ಈಗ ಫೈನ್ಗಳು ಕೂಡ ಹಾಕ್ತಾ ಇದೀವಿ. ಮತ್ತೆ ಇದಕ್ಕೆ ಸಂಪೂರ್ಣವಾಗಿ ನಿಷೇಧ ಮಾಡ್ತಕ್ಕಂಥದ್ದು ಕೂಡ, ಅಂದ್ರೆ ಇದು ಉಪಯೋಗ ಮಾಡಲೇಬಾರದು, ಕಾನೂನು ಬಾಹಿರ. ಅದಕ್ಕೋಸ್ಕರ ಅದನ್ನ ಮತ್ತೊಮ್ಮೆ ದೃಢೀಕರಿಸ್ತೀವಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು 5 ಹಾಸ್ಪಿಟಲ್ಗಳನ್ನು ಆರೋಗ್ಯ ಇಲಾಖೆ ಅಡಿಗೆ ಬರ್ತಾ ಇದ್ದಾವಂತೆ. ಮಾದೇಪುರ ವಲಯದಲ್ಲಿ ಹೊಸದಾಗಿ ಉದ್ಘಾಟನೆ ಆಗ್ತಾ ಇದೆ. ಅದು ಯಾವಾಗ ತರ ಆಗ್ತದೆ ಸಾರ್ವಜನಿಕರ? ಅದು ಬಿಬಿಎಂಪಿ ಅವರು ಈಗ ನಮ್ಮ ಜೊತೆ ಇನ್ನು ಅಂತಿಮ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಆ ಅಂತಿಮ ತೀರ್ಮಾನಕ್ಕೆ ಬಂದ ನಂತರ ನಾವು ಅದನ್ನ ಬಯಸ್ಕೊಳ್ಬಹುದು. ಇಲ್ಲ, ಯಾವುದು ಬಂದಿಲ್ಲ. ಯಾವ ವಿಚಾರ? ಸ್ಕೀಮ್ ಇನ್ನು ಅವರು ನಮ್ಮ ಇದಕ್ಕೆ ಉತ್ತರ ಕೊಡಬೇಕಲ್ಲ. ನಾವೇನು ಅದನ್ನ ಏನು ಈ ವಯೋವಂದನ ಯೋಜನೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಇನ್ನೂ ಅವರು ನಮ್ಗೆ ಉತ್ತರನೇ ಕೊಟ್ಟಿಲ್ಲ. ಆರ್ಥಿಕ ನೀವು ಹೇಗೆ ಅದಕ್ಕೆ ನೀವು ಹಣವನ್ನ ಭರಿಸ್ತೀರಾ, ಎಷ್ಟು ಪ್ರಮಾಣದಲ್ಲಿ ಭರಿಸ್ತೀರಾ? ಯಾಕಂದ್ರೆ ನಾವು ಒಂದ್ಸಲ ಸ್ಕೀಮ್ ಲಾಂಚ್ ಮಾಡಿದ್ರೆ ನಾವು ಅದನ್ನ ದುಡ್ಡನ್ನು ಕಟ್ತಾ ಹೋಗ್ಬೇಕು. ಸೊ ಅದನ್ನ ಯಾವ ಪ್ರಮಾಣದಲ್ಲಿ ಕಟ್ತೀರಾ ಅಂತ ಇನ್ನೂ ಅದಕ್ಕೆ ನಮಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ನಮ್ಮ ಅಧಿಕಾರಿಗಳು ಮತ್ತೆ
ಅವ್ರ ಜೊತೆ ಚರ್ಚೆಯಲ್ಲಿದ್ದಾರೆ. ಸರ್, ಈಗ ತಾವು ಬೆಂಗಳೂರಿನ ಶಾಸಕರು ಜೊತೆಗೂ ಕೂಡ ಮೆಟ್ರೋ ದರ ಏರಿಕೆ ಸಂಬಂಧ ಈಗಾಗಲೇ ಸಾಕಷ್ಟು ವಿರೋಧ ಆಗ್ತದೆ. ತಾವು ಏನು ಆಗ್ರಹ ಮಾಡ್ತಾರೆ? ತಾವೆಲ್ಲೂ ಕೂಡ ಏನು ಹೇಳ್ತೀರಾ? ನೋಡಿ, ಅಂತಿಮವಾಗಿ ಇದು ಮೆಟ್ರೋ ದರ ತೀರ್ಮಾನ ಮಾಡುವಂಥದ್ದು ಅದು ಕೇಂದ್ರದ ಒಂದು ಸಮಿತಿ ಇದೆ. ಆ ಸಮಿತಿಯವರು ಕೂತ್ಕೊಂಡು ಎಲ್ಲರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಈಗ ದರ ಇಳಿಸುವಂಥದ್ದು ಮತ್ತು ಏರಿಸುವಂಥ ವಿಷಯ ಆ ಸಮಿತಿಗೆ ಸೇರುವಂಥದ್ದು. ಖಂಡಿತ ಅದ್ರ ಬಗ್ಗೆ ಏನು ಪರಿಷ್ಕರಣೆ ಆಗಬೇಕಾದ್ರೆ ಆ ಸಮಿತಿಯವರು ಕೂತ್ಕೊಂಡು ಅದನ್ನು ನೋಡಬೇಕಾಗ್ತದೆ. ನಾನು ಕೂಡ ನಮ್ಮ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಈ ವಿಷಯದ ಬಗ್ಗೆ. ಮುಂದೆ ಏನು ಕ್ರಮ ಆಗುತ್ತೆ ನೋಡೋಣ. ಡಿ ಕೆ ಶಿವಕುಮಾರ್ ಅವರು ರಿಷಾ ಫೌಂಡೇಶನ್ ಕಾಂಗ್ರೆಸ್ನಲ್ಲೇ ವಿರೋಧ ಆಗ್ತಾ ಇದೆ. ನೋಡಿ, ಇವೆಲ್ಲ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಎಲ್ಲರೂ ಭಾಗವಹಿಸ್ತಾರೆ. ಅದಕ್ಕೂ ಯಾವುದೇ ರೀತಿಯ ನಾವು ಸಂಬಂಧ ಇಲ್ಲ. ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇರಬಾರ್ದು ಅಲ್ವಾ? ಇಂಥ ಕಾರ್ಯಕ್ರಮದಲ್ಲಿ ಅದು ಅವರವರ ನಂಬಿಕೆ ಆಧಾರದ ಮೇಲೆ ಜನ ಹೋಗ್ತಾರೆ ಮತ್ತು ಅದನ್ನು ನಾವು ಮಾಡಬೇಕು ಮಾಡಬಾರ್ದು ಅಂತ ಹೇಳುವಂಥದ್ದು ಹಕ್ಕು ಯಾರಿಗೂ ಇಲ್ಲ. ನಂದೇ ನಾಯಕತ್ವ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಸಾಮೂಹಿಕ ನಾಯಕತ್ವ ಅಂತ ಅವರೇ ಹೇಳಿದಾರಲ್ಲ. ಸುಮಾರು ಜನ ನಾಯಕರುಗಳಿದ್ದಾರೆ ನಮ್ಮ ಪಕ್ಷದಲ್ಲಿ. ಏನು ನಾಯಕರ ಕೊರತೆ ಏನೂ ಇಲ್ಲ. ಅಂದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ಬೇಕಂದ್ರೆ ಯಾರು ಒಬ್ರು ಇಬ್ರು ಇಂದನೇ ಪಕ್ಷ ಬರೋದಿಲ್ಲ ತಾನೆ. ಎಲ್ಲರೂ ಸೇರಿ ಕೆಲಸ ಮಾಡೋದಕ್ಕೆ ಪಕ್ಷ ಬರ್ತದೆ. ಆದ್ರೆ ಅವರು ಎಲ್ಲರೂ ಸೇರಿ ಈಗ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಅದರಿಂದ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡಬೇಕು. ಯಾವ ಪ್ರತಿಷ್ಠೆ ಇದರಲ್ಲೇನು ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.